ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಸೋಮವಾರ, ಡೇಟ್ ಬಂದುಬಿಟ್ಟು 1 ಡಿಸೆಂಬರು. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 33,766 ಕಿಲೋಮೀಟ್ರ್ ಆಗೈತೆ. ಮೊದಲನೇ ಆರ್ಡ್ರ್ ಬಿದ್ದಿರೋದು ಅಮಾಸು ಇದರಿಂದ, ಅಂದರೆ ಅದು ಹೋಮ್ ಕಿಚನ್ಸಿಂದ ಬಿದ್ದಿರೋದು. ಅದೇನೋ ಅಮಾಸು ಮಾಡಿಸ್ತಾರಂತ ಅನ್ಸುತ್ತೆ. ಕೇಕ್ ಅದು ಏನು ಗೊತ್ತಿಲ್ಲ, ಏನು ಐಟಮ್ ಇದೆ ಅಂತ. ಇಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೇಕು ಪಿಕಪ್ಗೆ, ಸಂಜಯ್ ನಗರಕ್ಕೆ. ಡ್ರಾಪ್ ಬಂದುಬಿಟ್ಟು ಎಲ್ಲಿ ತಣಿಸಂದ್ರ ರೋಡಲ್ಲಿರೋ ಡ್ರಾಪು. ಬರ್ರಿ ಆರ್ಡ್ರ್ ಅಂದ್ರೆ ಬಿದ್ದೈತೆ. ವೆದರ್ ಮಾತ್ರ ಸಕ್ಕತ್ತೈತೆ. ಚಳಿ ಅದು ಏನೂ ಇಲ್ಲ, ನಾರ್ಮಲ್ ಚಳಿ ಇರೋದಷ್ಟೇ. ಏನು ಮಳೆ ಇವತ್ತು ಬರುತ್ತೆ ಏನು ಗೊತ್ತಿಲ್ಲ. ಆಲ್ಮೋಸ್ಟು ಏನು ಕಾಣ್ತಾ ಇಲ್ಲ, ಮೋಡವಾದ ವಾತಾವರಣದ್ದು. ನೈಟಲ್ಲಿ ಏನು ಕಾಣುತ್ತೆ ಅಂತ ಭಯ ಹಾಕೋಬಿಡ್ರಿ. ಬರ್ರಿ ಇದ್ರ ಹತ್ರ ಹೋದ್ಮೇಲೆ ಸಿಗ್ತೀನಿ ಪಿಕಪ್ ಹತ್ರ. ಥ್ಯಾಂಕ್ ಯು. ಮೊದಲನೇ ಆರ್ಡ್ರ್ ಪಿಕಪ್ ಆಯಿತು. ಬರ್ಗರ್ ಅದು ಇದು ಏನೇನು ಇದೆ ಐಟಮ್ಸ್. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಡ್ರಾಪು ನೋಡೋಣ ರೀ. ಮಳೆಯಿಂದ ಬ್ಯಾಗೆಲ್ಲ ಒದ್ದೆ ಆಗಿಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಜಾಕೆಟ್ ಅದು ಇಟ್ಕೊಂಡಿದ್ದೀನಿ, ಮಳೆ ಗಿಳೆ ಬಂದರೆ ಹಾಗೆ ಮತ್ತೆ ಅಂತ ಅಂದ್ಕೊಂಡು. ಇಲ್ಲಿಂದ 6.4 ಕಿಲೋಮೀಟ್ರ್ ಡ್ರಾಪು. ಮೇನ್ ರೋಡ್ ತಣಿಸಂದ್ರ ರೋಡ್ ಐತೆ. ಬರ್ರಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ಎರಡನೇ ಆರ್ಡ್ರ್ ಬಿದ್ದಿರೋದು ಅಣ್ಣ 2891 ಸ್ವಿಗ್ಗಿ. ಏನಿಷ್ಟೊಂದು ಆರ್ಡ್ರ್ಗಳು ಬಿದ್ದುಬಿಟ್ಟವೆ. ಇಲ್ಲಿ ಸುಲ್ತಾನ್ಪುರ ಸರಿ ಹೆಬ್ಬಾಳದಲ್ಲಿದ್ದೀನಿ ಇವಾಗ. ಎಲ್ಲಿ ಬಿದ್ದಿರೋದು? ಎಂಬೆಸಿ. ಇಲ್ಲಿ ವಸಂತ ನಗರನ, ಯಾವುದಪ್ಪ ಇದು? ವಸಂತ ನಗರನ ಯಾವುದಂತ ಗೊತ್ತಾಗ್ತಿಲ್ಲ ನನಗೂ. ಪರವಾಗಿಲ್ಲ. ಎಲ್ಲಿ ಪ್ಯಾಲೇಸು? ಕರೆಕ್ಟ್ ವಸಂತ ನಗರದ್ದು. ಸ್ನೇಹಿತರೆ, ಮೂರನೇ ಆರ್ಡ್ರ್ ಬಿದ್ದಿರೋದು ಸರ್ 9717 ಪಿಕಪ್ ಆಯಿತು. ಮೂರನೇ ಆರ್ಡ್ರು. ಇವಾಗ ಡ್ರಾಪು ಎಲ್ಲಪ್ಪ. ಇವಾಗ ಸುಲ್ತಾನ್ಪಳ್ಳಿಗೆ. ಬರ್ರಿ ಸುಲ್ತಾನ್ಪಳ್ಳಿಗೆ ಹೋಗೋಣ. ಸ್ನೇಹಿತರೆ, ಇವಾಗ ಡ್ರಾಪ್ ಕೊಡೋಕ್ಕೆ ಬಂದಿದೆ. ತೊಳಿ ಮೇಡಮ್. ಓಕೆ. ಎಷ್ಟನೇಪ್ಪ ಇದು? ನಿರಂತರ ಕಾಫಿಯಿಂದ ಆರ್ಡ್ರ್ ಕೊಟ್ಟಿದ್ದೆ. 26 ರೂಪಾಯಿ ರಿಟರ್ನು. ಇವಾಗ ಎಲ್ಲಿಯಪ್ಪ ಇದ್ದೀನಿ ಅಂದರೆ ಪಿನ್ಯದಲ್ಲಿದ್ದೀನಿ. ನೋಡೋಣ, 300 ಚಿಲ್ಲರೆ ಆಗಿದೆ ಅರ್ನಿಂಗ್ಸು. 5 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ, ಬರೀ ಮತ್ತೆ ಸಿಗ್ತೀನಿ. ರಿಟರ್ನ್ ಬೇರೆ ಅಮೌಂಟ್ 26 ರೂಪಾಯಿ ಇದೆ ಇವಾಗ. ಗಾಯ್ಸ್, ಇವಾಗ ಟೈಮ್ ಬಂದುಬಿಟ್ಟು 7:49, 7:50 ಗಂಟೆ ಆಗಿದೆ ಆಲ್ಮೋಸ್ಟು. ಸಿಕ್ಕೋರಿಯಿಂದ ಒಂದು ಆರ್ಡ್ರ್ ಬಿದ್ದಿತ್ತು, ಕ್ಯಾನ್ಸಲ್ಡ್ ಆಗಿಬಿಡ್ತು. ನನ್ನ ಮಗಂದು ಓದು ಪಿಕಪ್ಗೆ ಹತ್ತತ್ರ ಎಷ್ಟು 2 ಕಿಲೋಮೀಟ್ರ್ ಬಂದಿದ್ದೀನಿ. ಆ ಕಡೆ ಎಲ್ಲಿ ದಾಸರಳ್ಳಿ ಹತ್ತತ್ರ ಇದ್ದಿದ್ದು, ಆ ಕಡೆ ಇಲ್ಲೇ ಮಾಣಿದ ಟೆಕ್ ಪಾರ್ಕ್ ರೋಡ್ ಸೈಡು, ಅಲ್ಲಿಂದ ಬಂದಿದ್ದೀನಿ. ಇಲ್ಲಿ ಬಂದ ತಕ್ಷಣ ಆರ್ಡ್ರ್ ಕ್ಯಾನ್ಸಲು. ಏನು ಮಾಡೋಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಕೊಡ್ತಾನಂತ. ಆಲ್ಮೋಸ್ಟು 7 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟಾಯ್ತಪ್ಪ? 7 ಆರ್ಡ್ರು, ಒಂದು 400 ಚಿಲ್ಲರೆ ಅರ್ನಿಂಗ್ಸ್ ಅಷ್ಟೇ ಆಗಿದೆ. ಸ್ನೇಹಿತರು, ಆವಾಗ ಸಹಕಾರ ನಗರ ಮೇಘನಾ ಫುಡ್ಸ್ ಅಂತ ಇದ್ದೀನಿ. ಮ್ಯಾಕ್ಡೊನಾಲ್ಡ್ಸ್ ಬಿದ್ದಿರೋದು. ನೋಡೋಣ ಬರ್ರಿ. ಫುಡ್ ರೆಡಿ ಇನ್ನೂ ಕೊಟ್ಟಿಲ್ಲ ಆಲ್ಮೋಸ್ಟು. ಎಲ್ಲಿ ಶೋಭಾ AC ಅಂತ ಇದ್ರೆ, ಎಲ್ಲಿ ಅಮೃತಹಳ್ಳಿ ಹತ್ರ ಇದೆ, ಅಲ್ಲಿಂದ ಬಂದಿದ್ದೀನಿ. ಎಷ್ಟೊತ್ತು ಮಾಡ್ತಾರೆ ನೋಡೋಣ. ಗೈಸ್, ಇವಾಗ ಕಾಂತಿ ಸ್ವೀಟ್ಸು ಎಲ್ಲಪ್ಪ ಇದ್ದೀನಿ ಅಂದರೆ ವಿದ್ಯಾರಣ್ಯಪುರಮದಲ್ಲಿದ್ದೀನಿ. ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಒಂದು ಫುಡ್ ರೆಡಿ ಇರೋದು, ಇನ್ನೊಂದು ನಾಟ್ ರೆಡಿ ಇರೋದು. ಸರ್ ಆರ್ಡ್ರ್ ಇಲ್ಲ ಅಲ್ಲ? 4025 ಸರ್ ಆರ್ಡ್ರ್ ರೆಡಿ. 4025 ಇದನ್ನು ಇನ್ನೂ ರೆಡಿ ಇಲ್ಲ. ಪಾಕಶಾಲದು ರೆಡಿಯಾಗಿದೆ. ಒಂದು ಇಲ್ಲೇ ಡ್ರಾಪ್ ಇರೋದು ಲೋಕಲು, ಮತ್ತೊಂದು ಕುಡ್ಗೇಳಿ ಇರೋದು ಲೋಕಲು. ಇದುವರೆಗೂ ಎಷ್ಟಪ್ಪ ಅಂದರೆ ಅರ್ನಿಂಗ್ಸ್ ಒಂದು 700 ರೂಪಾಯಿ ಚಿಲ್ಲರೆ ಹೊಡೆದಿದ್ದೀನಿ. ಟೈಮಿಂಗ್ಸು 9:17 ಆಗಿದೆ. ಇರಿ ಸಿಗ್ತೀನಿ, ಇನ್ನೂ ರೆಡಿ ಇಲ್ಲ. ನೀರದು ಕುಡಿಯೋಣ ಸ್ವಲ್ಪ. ಸ್ನೇಹಿತರೆ, ಇವಾಗ ಮಾಲಪೇಶಾದಲ್ಲಿ ಬಂದಿದ್ದೀನಿ. ಆಲ್ಮೋಸ್ಟ್ ಟೈಮಿಂಗ್ಸು 10:22 ಗಂಟೆಗಿದೆ. ಸರ್ಜ್ ಇನ್ನೂ ಕೊಡ್ತಾವನೆ, ಪರವಾಗಿಲ್ಲ. ಏನಾಗಿದೆ ಗೊತ್ತಿಲ್ಲ. ಆಲ್ಮೋಸ್ಟು ಐತೆ, ಫುಡ್ಡು ರೆಡಿ ಐತೆ. ಆದರೆ ಇನ್ನೂ ನೋಡಿ 3-4 ಕಿಲೋಮೀಟ್ರ್ ಬಂದ್ರೂ ಇಲ್ಲಿ ಯಾರೂ ಬಂದಿಲ್ಲ. ಇರಿ ಚೆಕ್ ಮಾಡಿಬಿಡೋಣ ಅಕ್ಕಪಕ್ಕ ಯಾರಾದರೂ ಇದ್ದಾರೇ ಅಂತ. ಇನ್ನೂ ಬಂದಿಲ್ಲ. ಕಾಲ್ ಆದರೂ ಮಾಡಿಬಿಡೋಣ ಇರಿ ಸ್ನೇಹಿತರೆ ರೆಸ್ಟೋರೆಂಟ್ರಿಗೆ. पूछता हूँ उनका कौन सा है? आप ये क्या मैडम? आपका है 8233. कितना मिनट लगेगा लेकर आने के लिए? आधा घंटे से फूड रेडी है. ऐसा काम मत करो, अच्छे से काम करो, दिल से काम करो. क्या ಈ ಥರ ಮಾಡ್ತಾರೆ ನೋಡಿ ಸ್ನೇಹಿತರೆ. ಎಷ್ಟೊತ್ತು ಮಾಡ್ತಾರೆ ತಂದುಬಿಟ್ಟು ಕೊಡೋಕ್ಕೆ. ಇಷ್ಟು ಐಟಮ್ ಐತೆ ಕೊಡೋಕ್ಕೆ ಅರ್ಧ ಗಂಟೆ ವೆಯ್ಟ್ ಮಾಡ್ಸೋರು ನನ್ನ ಕಡೆ. ಎಲ್ಲಿ ಯಾವ ರೆಸ್ಟೋರೆಂಟ್ ಅವ್ರು ಹುಚ್ಚಿರೋ ಥರ ತಲೆ ತಿರುಸ್ತಾರಪ್ಪ ಇವರಂತೂ ಮಾಲಪೇಶದಲ್ಲಿ. ಇದು ಡೆಲಿವರಿ ಕೆಲಸ ಮಾಡ್ತಾಯಿದ್ದೀನಲ್ಲ ಮಾನ್ಯದ ಟೆಕ್ ಪಾರ್ಕಲ್ಲಿ. ಇವತ್ತೇ ನೋಡಿ ಇಷ್ಟು ಬೇಗ ಕಸ್ಟಮರ್ ಬಂದಿರೋದಂದರೆ. ಅಡ್ವಾನ್ಸಾಗಿ ಕಾಲ್ ಮಾಡಿದ್ದೆ ಬಿಡಿ, ಅವರೇ ಬಂದುಬಿಟ್ಟು ನಿಂತ್ಕೊಂಡಿದ್ರು ಆಲ್ಮೋಸ್ಟು. ಬನ್ನಿ ಮೇಡಮ್ ಈ ಕಡೆ ತೊಗೊಳ್ಳಿ. ಕನ್ನಡ ಬರಲ್ವಾ? ಕಲೀರಿ ಸ್ವಲ್ಪ. ಪರಲ್ಲ, ಬನ್ನಿ ಹೋಗೋಣ ಇವಾಗ. ಇಲ್ಲಿಂದ ಎಲ್ಲಿ ಡ್ರಾಪ್ ಕೊಟ್ಟೆ. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಇವ್ರು ಮತ್ತೆ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಹಿಂಗೆ ಹೋಗ್ಬಿಡೋಣ. 48 ರೂಪಾಯಿ ಕೊಟ್ಟಿದ್ರು. ಆಲ್ಮೋಸ್ಟು 25 ರೂಪಾಯಿ ಇದೆ ಎಕ್ಸ್ಟ್ರಾ.
1000 ರೂಪಾಯಿ ಚಿಲ್ಲರೆ ಆಗಿದೆ ಸ್ನೇಹಿತರೆ. ನೋಡೋಣ ಬರ್ರಿ, ಬೇಗ ಬೇಗ ಹೊಡೆಯೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಟೈಮಿಂಗ್ಸು 12 ಗಂಟೆ ಮೇಲೆ ಎಷ್ಟು ಪರ್ಸೆಂಟೇಜ್ ಇದೆ? 50% ಇದೆ ಅಷ್ಟೇ ಸ್ನೇಹಿತರೆ. ಡ್ಯೂಟಿ ಅಂದ್ರೆ ಲಾಗಿನ್ ಆಗಿದ್ದೀನಿ 7 ಗಂಟೆಗೆ. ಒಬ್ಬ ಯಾವುದಪ್ಪ ಇದು ಆರ್ಡ್ರು? ದಿಯಾ ಬ್ರೂಮಿಂದ 114 ರೂಪಾಯಿ ರಿಟರ್ನ್ ಅಮೌಂಟು. 1.5 ಕೌಂಟಿಂಗ್ ಕೊಟ್ಟವಣೆ ಸ್ನೇಹಿತರೆ. ಅಕ್ಸೆಪ್ಟ್ ದ ಆರ್ಡರು ದಿಯಾ ಬ್ರೂಮ್. ಎಲ್ಲಪ್ಪ ಇದು? ಫುಡ್ಡು ರೆಡಿ ಇರೋದು ಸಾಕರ್ ನಗರಕ್ಕೆ. ಅಲ್ಲಿಗೆ ಪಿಕಪ್ಪು ಡ್ರಾಪ್ ನೋಡಿದ್ರೆ ಇರಿ ನೋಡೋಣ ಯಾವ ಏರಿಯಾ ಅಂತಲೇ ಗೊತ್ತಾಗ್ತಲ್ಲ. ಅಪಾರ್ಟ್ಮೆಂಟು ಚಾಮುಂಡಿ ಲೇಔಟು, ಅಗ್ರಹಾರ, ಜಕ್ಕೂರು ಕಡೆ ಹೋಗ್ಬೇಕು. ಇವಾಗ 2-3 ರೈಲ್ವೆ ಗೇಟ್ ದಾಟ್ಕೊಂಡು ಹೋಗೋಷ್ಟರಲ್ಲೇ ರಾಮಾಯಣ ಹಿಡಿದ್ಬಿಡುತ್ತೆ. ಫಸ್ಟ್ ನಮ್ಮದು ದೇವಿನಗರ ಮತ್ತು ದೊಡ್ಡ ಮುಗಿಸಂದ್ರೆ ದಾಟ್ಕೊಂಡು ಹೋಗಬೇಕು. ಅದಾದಮೇಲೆ ಆ ಕಡೆ ಜಕ್ಕೂರು ಸೈಡು. ಅಪ್ಪ ಎಂಥ ಟ್ರಾಫಿಕ್ ಆಗಿರುತ್ತೆ ಇವಾಗ. ನೋಡೋಣ ಇರಿ, ಆಲ್ಮೋಸ್ಟು ಇನ್ನೊಂದು 6-7 ಆರ್ಡ್ರ್ ಬೇಕು. ಆಲ್ಮೋಸ್ಟು ಬೇಗ ಹೊಡೆದ್ಬಿಟ್ಟು ಮುಗಿಸ್ಬೇಕಾಯ್ತು ನಾನು. ನೋಡೋಣ ಎಷ್ಟು ಗಂಟೆವರೆಗೆ ಓಡಿಸ್ತಾನೆ ಗೊತ್ತಿಲ್ಲ. ಆಲ್ಮೋಸ್ಟು ಬೇಗ ಆದರೆ ಪರವಾಗಿಲ್ಲ. ಚೂರು ಸಿಗ್ತೀನಿ ರೀ ಮತ್ತೆ ಪಿಕಪ್ ಲೊಕೇಶನ್ ಹತ್ರ ಹೋದ್ಮೇಲೆ. ಸ್ನೇಹಿತರೆ ದಿಯಾ ಬ್ರೂಮ್ ಹತ್ರ ಬಂದಿದ್ದೀನಿ. 9678 ಸರ್, 9678 ರೆಡಿ ಇದೆ ಸರ್. ಬಾಯ್ ಅಣ್ಣ, ರೆಡಿ ಇದೆ. 9678 ರೆಡಿ ಇದೆ. ಟೋಟಲ್ 4 ಐಟಮ್ಸ್. ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲಿಂದ ಹೋಗ್ಬಿಡೋಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಒಂದು 8 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ನನ್ನ ಪ್ರಕಾರ ಗೊತ್ತಿಲ್ಲ, ನೋಡ್ತೀನಿ ರೀ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. 8.9 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ನಾನು ಇವಾಗ ಎಲ್ಲಿ ಅಗ್ರಹಾರ ಜಕ್ಕೂರಲ್ಲಿದ್ದೀನಿ. ಇಲ್ಲಿಂದ ನೋಡಿ ಕೃಷ್ಣ ಸಾಗರಕ್ಕೆ ಪಿಕಪ್ ಅಣ್ಣ ಬಂದು ಫುಡ್ ರೆಡಿ ಇರೋದು. ಈ ಥರ ಲಾಂಗ್ ಪಿಕಪ್ ಹೇಳಿಬಿಟ್ರೆ ಹೆಂಗೆ ಹೋಗೋದು? ಡ್ರಾಪು ಮಾನ್ಯತೆ ಟೆಕ್ ಪಾರ್ಕ್ ಬ್ಯಾಕ್ ಸೈಡು, ಮತ್ತೆ ಆ ಕಡೆ ಹೋಗ್ಬೇಕು. ಜಕ್ಕೂರು ಮಾನ್ಯತೆ ಟೆಕ್ ಪಾರ್ಕ್ ಕಡೆ ಬ್ಯಾಕ್ ಸೈಡ್ ಅಂದರೆ ಬ್ಯಾಕ್ ಗೇಟ್ ಬರುತ್ತಲ್ಲ, ಅಲ್ಲಿಗೆ ಹೋಗ್ಬೇಕು. ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಟ. ಆಲ್ಮೋಸ್ಟು ಟೈಮಿಂಗ್ಸ್ ನೋಡಿದ್ರೆ 7:45 ಗಂಟೆ ಆಗಿದೆ. ಹೋಗಿ ಡ್ರಾಪ್ ಕೊಡೋಕೆ ಎಷ್ಟೊತ್ತಾಗುತ್ತೆ ನೋಡೋಣ. ಇನ್ನೂ ರೈಲ್ವೆ ಗೇಟ್ ಒಂದು ಕ್ಲೋಸ್ ಇರಲಿಲ್ಲ ಅಂದರೆ ಬೇಗ ಹೋಗಿ ಕೊಡ್ಬೋದು, ಇಲ್ಲಾಂದ್ರೆ ಲೇಟ್ ಆಗುತ್ತೆ ಅಷ್ಟೇ ಸ್ನೇಹಿತರೆ. ದಾಸರಳ್ಳಿಯಲ್ಲಿ ಏನು ಟ್ರಾಫಿಕ್ ಆಗುತ್ತೋ ಗೊತ್ತಿಲ್ಲ. 3 ರೋಡ್ ಒಟ್ಟಿಗೆ ಕೂಡಿಬಿಡುತ್ತೆ. ಆ ಸೈಡ್ ಜಾಗ ಬಿಡೋಲ್ಲ, ಏನು ಮಾಡಲ್ಲ. ಇಲ್ಲೊಂದು ಸಿಗ್ನಲ್ ಇಲ್ಲ, ಒಂದು ಪೊಲೀಸರು ಇಲ್ಲ. ಫುಲ್ ಪಬ್ಲಿಕ್ಕೇ ಜನ ಇದನ್ನು ಮಾಡ್ತಾವ್ರೆ. ಏನೋ ರೋಡ್ ಕ್ಲಿಯರ್ ಅದು ಇದು ಅಂದ್ಕೊಂಡು. ಒಬ್ಬರು ಪೊಲೀಸರು ನಿಂತ್ಕೊಳ್ಳಲ್ಲ ಇಲ್ಲಿ. ಡೇ ಅಲ್ಲಾಗಲಿ ಸಂಜೆ ಟೈಮಲ್ಲಾದ್ರೂ ಅಷ್ಟೇ. ಬೆಳಗ್ಗೆ ನಿಂತ್ಕೊಳ್ಳಲ್ಲ, ಯಾರೂ ನಿಂತ್ಕೊಳ್ಳಲ್ಲ ಇಲ್ಲಿ ದಾಸರಳ್ಳಿ ಹತ್ರ. ಎಲ್ಲಪ್ಪ ಅಂದರೆ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹತ್ರ. ಏನು ಮಾಡೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ. ಆಲ್ಮೋಸ್ಟು ಟೈಮಿಂಗ್ಸ್ ಎಷ್ಟಪ್ಪ ಆಯ್ತಂದರೆ ಇವಾಗ 8:13 ಆಗಿದೆ. ಗಂಗಾ ಬೇಕರಿಯಿಂದ ಆರ್ಡರ್ ಬಂದಿತ್ತು ಒಂದು ಲೋಕಲ್ಲು. ಬೇಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಯಾಕಪ್ಪ ಅಂದರೆ ಚೂರು ನಮ್ಮ ಮೇಲ್ಗಡೆ ಓನರ್ ಆಂಟಿ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇದೆಯಲ್ಲ, ಊಟಕ್ಕೆ ಕರೆದವ್ರೆ. ಅದಕ್ಕೆ ಇವಾಗ ನೋಡಿರಿ ಎಷ್ಟು ಟ್ರಾಫಿಕ್ ಆಗಿಬಿಟ್ಟೈತೆ. ಏನು ಮಾಡೋದು? ಅಲ್ಲಿ ನೋಡಿ ಎಲ್ಲಿ ನಿಲ್ಲಿಸ್ತಾರಪ್ಪ ಗಾಡಿಗಳು. ಈ ಕಡೆ ಒಂದು ಕಾರು, ಆ ಕಡೆ ಒಂದು ಕಾರು. ಅದು ಆಂಬುಲೆನ್ಸ್ ನಿಲ್ಲಿಸ್ಬಿಟ್ಟವ್ರೆ ನಡು ರೋಡಲ್ಲಿ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ನಮ್ಮ ಪಡೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗಲೇಬೇಕು. ಏನಂತೀರ ಸ್ನೇಹಿತರೆ? ಸಿಗ್ತೀನಿ ಮತ್ತೆ ಬೇಕ್ರಿ ಹತ್ರ ಹೋದ್ಮೇಲೆ. ಒಂದೇ ಒಂದು ಐಟಮ್ ಇದೆ ನೋಡಿ ಅಣ್ಣ, 200 ಗ್ರಾಮು ಕೋಕು 3790 ಪಿಕಪ್ ಆಗಿದೆ ಅಣ್ಣ. ಬರೀ ಸ್ನೇಹಿತರೆ, ಇಲ್ಲೇ ಲೋಕಲ್ ಆರ್ಡ್ರ್ ಐತೆ. ಎಲ್ಲಿ ಲೋಕಲ್ಲ ಇದು? ಆ ಸೈಡ್ ಹೋಗ್ಬೇಕು. ಮತ್ತೆ ಇವಾಗ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು 9 ಗಂಟೆ ಆಗೋಗೈತೆ. ಹೋಟೆಲ್ ಎಂಪಿಯರ್ ಇಂದಣ್ಣ 97 ರೂಪಾಯಿ ಕೊಟ್ಟವಣ್ಣ. ಯಾವ ಹೋಟೆಲ್ ಎಂಪಿಯರ್ಗೆ ಹೋಗ್ಬೇಕು? RK ಗಡಿನಗರ ಆ ಸೈಡ್ಗೆ ಹೋಗ್ಬೇಕು ಸ್ನೇಹಿತರೆ. ಟಾರ್ಗೆಟ್ ಹತ್ರ ಫಸ್ಟ್ ಮುಗಿದೋಗ್ಬಿಟ್ಟೈತೆ. ಆಲ್ಮೋಸ್ಟು ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು. ಎಲ್ಲಿಯಪ್ಪ? ತನಿಸಂದ್ರದಲ್ಲಿದ್ದೀನಿ. ಇವಾಗ ಆ ಸೈಡ್ ಹೋಗಿ ಪಿಕಪ್ ಮಾಡ್ಕೊಂಬರೋಣ. ಹೆಣ್ಣೂರು ರೋಡ್ಗೆ ಹೋಗಿಬಿಟ್ಟು ಡ್ರಾಪ್ ಮಾಡೋಣ 2 ಆರ್ಡ್ರು. ಸ್ನೇಹಿತರೆ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಹೋಟೆಲ್ ಎಂಪಿಯರ್ ಹತ್ರ. ಯಾವುದು ಹೆಣ್ಣೂರು ರೋಡಲ್ಲಿ. ಎಲ್ಲಿ ಪಾರ್ಕಿಂಗ್ ಮಾಡಿಬಿಡೋಣ. ಬರ್ರಿ ಹೋಗೋಣ. ಯಪ್ಪ ಏನು ದೇವ್ರು ಇದು. ಫುಡ್ಡು ರೆಡಿ ಆಲ್ಮೋಸ್ಟ್ ಕೊಟ್ಬಿಟ್ಟವ್ರೆ 2. 7224 ಇರಿ ಕೇಳಿಬಿಡೋಣ ಎಷ್ಟೊತ್ತಾಗುತ್ತೆ. ನಾವು ರೆಡಿ ಐತಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಅಣ್ಣ 7224 ಕೊಡಿ. ರೆಡಿ ಇದೆ. 7224 ಮತ್ತು 7015 ಕೊಡಿ. 7015 7224 ಪಿಕಪ್ ಆಯಿತು. 70 ಹೌದಣ್ಣ. ನೋಡ್ತೀರಾ? SRJ ಕನ್ನಡಿಗಂತ ಇದೆ ನೋಡಿ ಅಣ್ಣ. SRJ ಕನ್ನಡಿಗಂತ. ಸರಿ ಥ್ಯಾಂಕ್ಸ್ ಅಣ್ಣ. ಬರೋಣ. ಬೇಗ ಕೊಟ್ಟಿದ್ರೆ, ಇದೇ ಫಸ್ಟ್ ಟೈಮ್ ಕೊಟ್ಟಿರೋದು. ಸರಿ ಸ್ನೇಹಿತರೆ, ಇವಾಗ ಇಲ್ಲಿಂದ ಇದಕ್ಕೆ ಹೋಗೋಣ. RK ಹೆಗಡೆ ನಗರಕ್ಕೆ ಉಲ್ಟಾ.
ಸ್ನೇಹಿತರೆ ಹೋಟೆಲ್ ಎಂಪೈರ್ 2 ಆರ್ಡರ್ ಡ್ರಾಪ್ ಕೊಟ್ಟಿದ್ದೀನಿ. ಇವಾಗ ಎಲ್ಲಿ ಮಾಲಪೇಶ ಹತ್ರ ಬಂದಿದ್ದೆ. ಆಲ್ಮೋಸ್ಟ್ ಮೆಗನಾ ಫುಡ್ಸ್ ಪಿಕಪ್ ಹೇಳ್ದವನೆ. ಮೆಗನಾ ಫುಡ್ಸಿಂದ ಎಲ್ಲಪ್ಪ ಅಂದರೆ ವಿದ್ಯಾರಣ್ಯಪುರಂ ಕಡೆ ಕೊಟ್ಟವನೆ. ಅಲ್ಲಿಂದ ಮನೆ 1.5 ಕಿಲೋಮೀಟ್ರ್ ಐತೆ. ಹಾಗೆ ಮನೆ ಕಡೆ ಹೋಗ್ಬಿಡ್ತೀನಿ. ಇನ್ನೂ ಫುಡ್ ರೆಡಿ ಇಲ್ವಲ್ಲ ಮೆಗನಾ ಫುಡ್ಸ್ದು. ಮಲ್ಟಿ ಆರ್ಡ್ರ್ ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಬಿಟ್ಟರೆ ಸಿಂಗಲ್ ಆರ್ಡ್ರ್ ತೊಗೊಂಡು ಹೋಗ್ಬಿಡ್ತೀನಿ ಎಲ್ಲಿ ವಿದ್ಯಾರಣ್ಯಪುರಂ ಕಡೆ. ನಮ್ಮ ಮನೆ ಬಿಟ್ಟು 1.5 ಕಿಲೋಮೀಟ್ರ್ ಏನು ಆಗುತ್ತೆ. ಕೆರೆ ಹತ್ರ ಬಿದ್ದಿರೋದು ಡ್ರಾಪು. ಇದನ್ನು ಕೊಟ್ಟು ಮನೆ ಕಡೆ ಹೋಗ್ಬಿಡ್ತೀನಿ. ಎಷ್ಟು ಅರ್ನಿಂಗ್ಸ್ ಆಯಿತು, ಕಿಲೋಮೀಟ್ರ್ ಎಷ್ಟೈತೆ ಅಂತ ಹೇಳ್ತೀನಿ ರೀ ನಿಮಗೆ. ಸ್ನೇಹಿತರೆ ಇವಾಗ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 33,936 ಕಿಲೋಮೀಟ್ರ್ ಆಗಿದೆ. ಬೆಳಗ್ಗೆ ಎಷ್ಟಪ್ಪ ಆಗಿತ್ತಂದರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಬೆಳಗ್ಗೆದು ಇಲ್ಲಪ್ಪ 33,766 33,766 ಎಷ್ಟು 170 ಕಿಲೋಮೀಟ್ರ್ ಆಗಿರೋದು. ಗಾಡಿ ಕಿಲೋಮೀಟ್ರ್ಸು 170 ಕಿಲೋಮೀಟ್ರ್ಸು. ಅಮೌಂಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 2,009 + 144 2,009 + 144 + 500 ರೂಪಾಯಿ ಇನ್ಸೆಂಟು 2,653 ಅಮೌಂಟ್ ಆಗಿದೆ. 14 ಅವರ್ 2 ನಿಮಿಷ ಕೆಲಸ ಮಾಡಿದ್ದೀನಿ. 48 ಆರ್ಡರ್ಸ್ ಹೊಡೆದಿದ್ದೀನಿ ನೋಡಿ ಸ್ನೇಹಿತರೆ. ಇಷ್ಟೇ ಇವತ್ತಿಂದ ಅರ್ನಿಂಗ್ಸು. 2,653 170 ಕಿಲೋಮೀಟ್ರ್ಸು. ನೀವು ಎಷ್ಟು ಹೊಡೆದಿರಿ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.